ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಎಕ್ಸಾಮ್ ಅಪ್ಡೇಟ್ಸ್. ಸೊ ಇವಾಗ KCET ವಿದ್ಯಾರ್ಥಿಗಳಿಗೆ ಒಂದು ಹೊಸ ಅಪ್ಡೇಟ್ನ ಬೆಳಗಿದೆ KE ಕಡೆಯಿಂದ. ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಇಲ್ಲಿ KE ವೆಬ್ಸೈಟಲ್ಲಿ ನಿಮಗೆ UGC ಸೆಕ್ಷನಲ್ಲಿ ಹೋದಾಗ ಒಂದು ಲೀಸ್ಟ್ನ ಬಿಟ್ಟಿರ್ತಾರೆ ಹೊಸದಾಗಿ. ಸೊ ಆ ಒಂದು ಲೀಸ್ಟ್ ಯಾರಿಗೆ ಅಂತ ಹೇಳಿದ್ರೆ, ಇವಾಗ ಯಾರು ನಾಟಾ ಎಕ್ಸಾಮ್ನ ಬರೆದಿರ್ತಾರೆ ಮತ್ತು ಆರ್ಕಿಟೆಕ್ಚರ್ ಕೋರ್ಸ್ಗೋಸ್ಕರ ಯಾರು ಎಲಿಜಿಬಲ್ ಆಗಿರ್ತಾರೆ ಅಂಥ ವಿದ್ಯಾರ್ಥಿಗಳದ್ದು ಲೀಸ್ಟ್ನ ಇವಾಗ ಬಿಟ್ಟಿರ್ತಾರೆ. ಸೊ ಯಾರು ನಾಟಾ ಎಕ್ಸಾಮ್ನ ಬರೆದಿದ್ರಿ, ಸೊ ನೀವು KE ವೆಬ್ಸೈಟಿಗೆ ಹೋಗಿ ಈ ಒಂದು ಲೀಸ್ಟ್ನ ಮಾಡಿಕೊಂಡು ನಿಮ್ಮ ನೇಮ್ನ ಈ ಒಂದು ಲೀಸ್ಟಲ್ಲಿ ಚೆಕ್ ಮಾಡ್ಕೋಬೋದು. ಸೊ ಇದರಲ್ಲಿ ಜಾಸ್ತಿ ಏನು ಇನ್ಫಾರ್ಮೇಷನ್ನ ಕೊಟ್ಟಿಲ್ಲ, ಜಸ್ಟ್ ನಿಮ್ಮದು ಅಪ್ಲಿಕೇಶನ್ ನಂಬರ್ ಮತ್ತು ಕ್ಯಾಂಡಿಡೇಟ್ ನೇಮ್ನ ಕೊಟ್ಟಿರ್ತಾರೆ. ಸೊ ಇಲ್ಲಿ ನೀವು ಜಸ್ಟ್ ನಿಮ್ಮ ನೇಮ್ ಆಗಿರ್ಬೋದು ಮತ್ತು ಅಪ್ಲಿಕೇಶನ್ ನಂಬರ್ನ ಎಂಟರ್ ಮಾಡಿ ಸರ್ಚ್ ಮಾಡಿದ್ರೆ ನಿಮ್ಮದು ನೇಮಲ್ಲಿ ತೋರಿಸುತ್ತೆ. ಅಂದರೆ ನೀವು ಒಂದು ವೇಳೆ ಎಲಿಜಿಬಲ್ ಆಗಿದ್ದರೆ ನಿಮ್ಮದು ನೇಮ್ ಈ ಒಂದು ಲಿಸ್ಟಲ್ಲಿ ತೋರಿಸುತ್ತೆ. ಮತ್ತು ಹಾಗೆ ನೆಕ್ಸ್ಟಾಗಿ ಬಂದುಬಿಟ್ಟು ಯಾರಾದರೂ ಕ್ಯಾಂಡಿಡೇಟ್ನ ನಾಟಾ ಎಕ್ಸಾಮ್ನ ಬರೆದಿದ್ದು ಅವ್ರದ್ದು ನೇಮ್ ಈ ಒಂದು ಲೀಸ್ಟಲ್ಲಿ ಬಂದಿಲ್ಲ ಅಂತ ಹೇಳಿದ್ರೆ ಅವರು KEಗೆ ಮೇಲ್ ಮಾಡಬೇಕಾಗುತ್ತೆ. ಏನೇ ಇನ್ಫಾರ್ಮೇಷನನ್ನು ಸೆಂಡ್ ಮಾಡಬೇಕಂತ ಹೇಳಿದ್ರೆ ನಿಮ್ಮದು ಅಪ್ಲಿಕೇಶನ್ ಫಾರ್ಮ್ ಆಗಿರ್ಬೋದು ಮತ್ತು ನಾಟಾ ಸ್ಕೋರ್ ಕಾರ್ಡ್ ಆಗಿರ್ಬೋದು ಮತ್ತು 12th ಮಾರ್ಕ್ಸ್ ಕಾರ್ಡ್ ಆಗಿರ್ಬೋದು, ಈ ಎಲ್ಲ ಇನ್ಫಾರ್ಮೇಷನ್ನ ಇಲ್ಲಿ ಕೊಟ್ಟಿರೋ ಮೇಲ್ ಐಡಿಗೆ ನೀವು ಕಳಿಸ್ಬೇಕಾಗುತ್ತೆ. ಸೊ ಇದಕ್ಕೆ ಲಾಸ್ಟ್ ಡೇಟ್ ಇರೋದು 28/6/2024 ಬಿಫೋರ್ 5:30 PM ಲಾಸ್ಟ್ ಡೇಟ್ ಆಗಿರುತ್ತೆ. ಹಾಗಾಗಿ ಈ ಒಂದು ಲೀಸ್ಟಲ್ಲಿ ನಿಮ್ಮ ನೇಮ್ ಬಂದರೆ ಏನು ಮಾಡೋದು ಅವಶ್ಯಕತೆ ಇಲ್ಲ. ಬಟ್ ಯಾರ್ದಾದ್ರೂ ಕ್ಯಾಂಡಿಡೇಟ್ದು ನೇಮ್ ಈ ಒಂದು ಲೀಸ್ಟಲ್ಲಿ ಬಂದಿಲ್ಲ ಅಂತ ಹೇಳಿದ್ರೆ ಅವರು ಈ ಎಲ್ಲ ಡೀಟೇಲ್ನ KEಗೆ ಮೇಲ್ ಮಾಡಬೇಕಾಗುತ್ತೆ. ಸೊ ಇವಾಗ ಇಲ್ಲಿವರೆಗೆ ಬಂದಿದ್ದು ಅಪ್ಡೇಟ್ ಇಷ್ಟ ಆಗಿರುತ್ತೆ. ಮತ್ತು ಅಂದರೂ KCET ನೀಟ್ ರಿಲೇಟೆಡ್ ಅಪ್ಡೇಟ್ ಬಂದಾಗ ನಾವು ನಿಮಗೆ ಇದೇ ಥರ ವಿಡಿಯೋ ಮಾಡಿ ತಿಳಿಸೋಕ್ಕೆ ಟ್ರೈ ಮಾಡ್ತೀವಿ. ಹಾಗಾಗಿ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಂತ ಹೇಳಿದ್ರೆ ಇವಾಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಹಾಗೆಯೇ ಈ ಒಂದು ಇನ್ಫಾರ್ಮೇಷನ್ ನಿಮಗೆ ಯೂಸ್ಫುಲ್ ಆಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಇದನ್ನು ಬೇರೆ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಯಾರು ಈ ಒಂದು ಎಕ್ಸಾಮ್ನ ಬರೆದಿರ್ತಾರೆ ಅವರು ಈ ಲಿಸ್ಟಲ್ಲಿ ಅವ್ರ ನೇಮ್ನ ಚೆಕ್ ಮಾಡ್ಕೋತಾರೆ. ದಾಟ್ಸ್ ಇಟ್ ಫಾರ್ ನೌ. ಸೀ ಯು ನೆಕ್ಸ್ಟ್. ಟಾಟಾ.